ಹಾಯ್ ಫ್ರೆಂಡ್ಸ್, ಈಸಿಯಾದ ಪಲಾವ್ ಮಾಡೋ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ನಾನು ಆಮೇಲೆ ಒಂದೊಂದೇ ನಿಮಗೆ ಮತ್ತೆ ಹೇಳ್ತಾ ಹೋಗ್ತೀನಿ. ನೋಡಿ, ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆನೆಸಿಟ್ಟಿರೋ ಅಕ್ಕಿ, ವೆಜಿಟೇಬಲ್, ಸ್ಪೈಸಸ್, ಬಟಾಣಿ. ಸೊ ನಾನು ಆ್ಯಡ್ ಮಾಡಬೇಕಾದ್ರೆ ಹೇಳ್ತೀನಿ. ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಆಗಲೇ ಹೇಳಿದ್ನಲ್ವ, ಸ್ಪೈಸಸ್, ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ ಹಾಕಬೇಕು. ಅದು ಚೆನ್ನಾಗಿ ಆಯಿಲಲ್ಲಿ ಚಟಪಟ ಅಂದಮೇಲೆ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯನ್ನ ಹಾಕಬೇಕು. ನಾನು 4 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ತಕ್ಷಣ ನೆಕ್ಸ್ಟು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರಾತ್ರಿ ನೆನೆಸಿಟ್ಟು ಅಗೇನ್ ವಾಶ್ ಮಾಡಿರ್ತಕ್ಕಂಥ ಒಂದು ಚಿಕ್ಕ ಬೌಲ್ ಬಟಾಣಿ, ಇದನ್ನು ಕೂಡ ಸೇರಿಸ್ಕೋಬೇಕು. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ಬೇಗ ಕುಕ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಬಟಾಣಿ. ಸೊ ಹಾಗಾಗಿ ನೆಕ್ಸ್ಟು ಕಟ್ ಮಾಡಿ ವಾಶ್ ಮಾಡಿರ್ತಕ್ಕಂಥ ತರಕಾರಿಗಳು, 1 ಬೌಲ್ ಕ್ಯಾರೆಟ್, 1 ಬೌಲ್ ಬೀನ್ಸ್, 1 ಚಿಕ್ಕ ಬೌಲ್ ಪೊಟ್ಯಾಟೋಸ್, ಇವಿಷ್ಟನ್ನು ಚೆನ್ನಾಗಿ ವಾಶ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ 1 ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಇದಿಷ್ಟು ಹಾಕಿ ನೋಡಿ ಚೆನ್ನಾಗಿ ಹೀಗೆ ಫ್ರೈ ಮಾಡಬೇಕು. ಎಣ್ಣೆ ತೇಲ್ಕೊಂಡು ಬರೋ ಥರ, ಎಣ್ಣೆ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈಗ 2 ಕಪ್ ಅಷ್ಟು ವಾಟರ್ನ ನಾನು ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೆ. ಸೊ ಯಾವಾಗಲೂ ನಾನು ರೈಸ್ ಐಟಮ್ ಮಾಡಬೇಕಾದ್ರೆ ಹೀಗೆ ಮಾಡ್ತೀನಿ. ಈಗ ಕಟ್ ಮಾಡಿರ್ತಕ್ಕಂಥ ಪುದೀನ ಮತ್ತು ಕೋರಿಯಾಂಡರ್ನ ಸೇರಿಸ್ಕೋಬೇಕು. ರೈಸ್ನ ನಾನು ಮುಂಚೆನೇ ನೆನೆಸಿಟ್ಟಿದ್ದೆ, ಅಕ್ಕಿನ ಒಂದು 1/2 ಅವರ್ ಮುಂಚೆ. ಸೊ ಆ ಅಕ್ಕಿನ ಕುದಿಬೇಕಾದ್ರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ. ಉಪ್ಪು ಕಮ್ಮಿ ಆಯಿತು, ಸೊ ನಾನು ಅಗೇನ್ ಉಪ್ಪು ಹಾಕ್ಕೊಂಡೆ. ಖಾರ ಕೂಡ ಆ್ಯಡ್ ಮಾಡಿಕೊಂಡೆ, ಒಂದು ಅರ್ಧ ಟೀ ಸ್ಪೂನಷ್ಟು. ಸೊ ನೀವು ನಿಮ್ಮ ಟೇಸ್ಟ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇನ್ನೇನು ಕುಕ್ ಆಗ್ಲಿಕ್ಕೆ ಬಂತು ಅಂದಾಗ ಒಂದು ಹಾಫ್ ಲೆಮನ್ನ ಈ ಥರ ಹಿಂಡ್ಕೋಬೇಕು. ಸ್ಲೋ ಆಗಿ ರೈಸ್ನ ತಿರುಗಿಸ್ಕೋಬೇಕು. ಬಿಕಾಸ್ ರೈಸ್ ಕಾಳುಗಳು ಬ್ರೇಕ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೋಕ್ ಮಾಡಿರ್ತೀವಿ, ಅಗೇನ್ ಕುಕ್ ಆಗಿರುತ್ತಲ್ವ, ಲೈಟಾಗಿ ಹುಳಿ ಎಲ್ಲ ಮಿಕ್ಸ್ ಆಗೋವರೆಗೂ ಟರ್ನ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ತೆಗೆಸ್ಕೋಬೇಕು. ಸೊ ನೋಡಿ ರೆಡಿ ಆಯಿತು. ಪ್ರೆಷರೆಲ್ಲ ಹೋಗಿದೆಯಾ ಚೆಕ್ ಮಾಡಿಕೊಂಡು ಕೂಲ್ ಆದಮೇಲೆ ಓಪನ್ ಮಾಡಿಕೊಳ್ರಿ. ನೋಡಿ ಎಷ್ಟು ಉದುರು ಆಗಿ ನಮ್ಮ ಪಲಾವ್ ರೆಡಿಯಾಗಿದೆ. ಸೊ ನೋಡಿ, ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.